ಮೈಸೂರು ಚಲೋ ಪಾದಯಾತ್ರೆ ಭರ್ಜರಿ 6ನೇ ದಿನಕ್ಕೆ ಕಾಲಿಟ್ಟಿದೆ. ನೋಡ್ತಾ ಇದೀವಿ ದೃಶ್ಯಾವಳಿಗಳಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ ಅವರಿಗೆ ಎಲ್ಲರೂ ಕೂಡ ಅದ್ದೂರಿಯಾಗಿ ಸ್ವಾಗತವನ್ನ ಕೋರ್ತಾ ಇದ್ದಾರೆ. ಖುದ್ದು ನಮ್ ಜೊತೆ BY ವಿಜಯೇಂದ್ರ ಅವರಿದ್ದಾರೆ, ಅವ್ರನ್ನ ಮಾತಾಡಿಸ್ತೀನಿ. ವಿಜಯೇಂದ್ರ ಅವರ 6ನೇ ದಿನ ಪಾದಯಾತ್ರೆ ತಮಗೂ ಕೂಡ ನೇರವಾಗಿ ಗೊತ್ತಿರುತ್ತೆ. CM 70 ಪುಟದ ಉತ್ತರವನ್ನ ರಾಜ್ಯಪಾಲರಿಗೆ ಕೊಟ್ಟಿದ್ದಾರೆ. 70 ಪುಟದಲ್ಲಿ ಕೊಟ್ಟಿದ್ದಾರೋ 100 ಪುಟದಲ್ಲಿ ಕೊಟ್ಟಿದ್ದಾರೋ ಪ್ರಶ್ನೆ ಅದಲ್ಲ. ಅನೇಕ ಸತ್ಯ ಸಂಗತಿಗಳನ್ನ ಮುಚ್ಚಿಟ್ಟು ಉತ್ತರನ ಕೊಟ್ಟಿರ್ತಾರೆ. ಯಾಕೆಂದ್ರೆ ಸದನದ ಒಳಗಡೆನೂ ಕೂಡ ನಾವು ಎತ್ತಿರ್ತಕ್ಕಂಥ ಪ್ರಶ್ನೆಗೆ ಉತ್ತರ ಕೊಡೋದಕ್ಕೆ ಸಾಧ್ಯ ಆಗಿಲ್ಲ. ಹಾಗಾಗಿ ಇವತ್ತು ಅದರಲ್ಲಿ ಎಷ್ಟು ಸತ್ಯ ಇದೆ ಎಲ್ಲವನ್ನೂ ಕೂಡ ನಾವು ನೋಡ್ಬೇಕಾಗತ್ತೆ. ರಾಜ್ಯಪಾಲರು ಏನ್ ಮಾಡ್ತಾರೆ ಕಾದು ನೋಡ್ಬೇಕಾಗತ್ತೆ. ಸರ್, ಇನ್ನು 2 ದಿನ ಇದೆ ಸಮಾರೋಪಕ್ಕೆ. ನಿರೀಕ್ಷೆ ಇದೆಯಾ ಸರ್ CM ರಾಜೀನಾಮೆ ಕೊಡ್ತಾರೆ ಇವಾಗ್ಲೂ ಅಂತ? ಈಗಾಗಲೇ ರಾಜೀನಾಮೆ ಪತ್ರಕ್ಕೆ ಸಹಿ ಮಾಡಿ ಇಟ್ಟಿರ್ಬೋದು. ಯಾಕಂದ್ರೆ ಅವರ ಮುಖದಲ್ಲಿ ಆತಂಕ ನೋಡಿದ್ರೆ, ಅವರ ಮಾತುಗಳನ್ನ ಗಮನಿಸಿದ್ರೆ ಸಂಪೂರ್ಣವಾಗಿ ಹತಾಶರಾಗಿದ್ದಾರೆ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು. ನನ್ನ ಕಡೆಯ ಪ್ರಶ್ನೆ ಸರ್, ಹೇಗ್ ನಡೀತದೆ ಸಮಾರೋಪದ ತಯಾರಿ? ಜನ ನಾಡಿನ ಮೂಲೆ ಮೂಲೆಗಳಿಂದ ಸ್ವಯಂ ಪ್ರೇರಿತರಾಗಿ ಬರ್ತಾ ಇದ್ದಾರೆ. ಲಕ್ಷಕ್ಕೂ ಹೆಚ್ಚು ಸಂಖ್ಯೆಯಲ್ಲಿ ಭಾಗವಹಿಸಬಹುದು ಅಂತಕ್ಕಂಥ ಅನುಮಾನಗಳಿದೆ. ಹೋರಾಟ ಯಶಸ್ವಿ ಆಗ್ತಾ ಇರ್ತಕ್ಕಂಥ ಪರಿಣಾಮ ಬಹಳ ಉತ್ಸಾಹದಲ್ಲ ಸಭೆಯಲ್ಲೂ ಕೂಡ ಭಾಗವಹಿಸ್ತಾರೆ. ಹೇಗಿದೆ ಸರ್ ಕಾಲ್ ನೋವು ಅಥವಾ ಆಯಾಸ, ಜನರು ನೋಡು ಉತ್ಸಾಹ? ಯಾವ ಆಯಾಸನೂ ಇಲ್ಲ, ಕಾಲು ನೋವು ಇಲ್ಲ. ನಾನು ಅಷ್ಟೇ ಅಲ್ಲ, ಎಲ್ಲರೂ ಸಹ ಸಾವಿರಾರು ಸಂಖ್ಯೆಯಲ್ಲಿ ಅದೇ ಉತ್ಸಾಹದಲ್ಲಿ ಈ ಪಾದಯಾತ್ರೆಯಲ್ಲಿ ಯಶಸ್ವಿಯಾಗಿ ಎಲ್ಲರೂ ಕೂಡ ಭಾಗವಹಿಸ್ತಾ ಇದ್ದಾರೆ. ಥ್ಯಾಂಕ್ ಯು ಸರ್. ಇದು ಒಟ್ಟಾರೆ BY ವಿಜೇಂದ್ರ ಅವರ ರಿಯಾಕ್ಷನ್. ಕ್ಯಾಮ್ರಾ ಪರ್ಸನ್ ರಘು ಜೊತೆ ಮಧುಸೂದನ್, ನ್ಯೂಸ್ ಫಸ್ಟ್ ಕನ್ನಡ, ಮಂಡ್ಯ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.